ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ರಾಮಚಂದ್ರಾಪುರ ಮಠದ ರಾಮೋತ್ಸವದಲ್ಲಿ ಅಪರೂಪದ ಸೀತಾ ಕಲ್ಯಾಣೋತ್ಸವ, ಕಣ್ಮನ ಸೆಳೆದ ರಾಮಲೀಲಾ ವಾರ್ಷಿಕ ರಥೋತ್ಸವ. ನೋಡೋಣ ಬನ್ನಿ ವಿಶೇಷ, ಕೇಳೋಣ ಬನ್ನಿ ಸಂದೇಶ. ರಾಮೋತ್ಸವದ ವಿಶೇಷದೊಂದಿಗೆ ನಾನು ನಿಮ್ಮ ರಮೇಶ್ ಗಡಿಗುಂಡು ಮನೆ. ಸದ್ಗುಣ ಹೊಂದಿರುವ ವ್ಯಕ್ತಿಯ ಆದರ್ಶ ಕೇವಲ ಅನುಕರಣೆ ಮಾಡಿದರೆ ಪ್ರಯೋಜನವಿಲ್ಲ, ಅದನ್ನು ಆಚರಣೆಯಲ್ಲಿಯೂ ತರಬೇಕು ಎನ್ನುವ ಹಿನ್ನೆಲೆಯನ್ನು ಹೊಂದಿ ಆ ಸಂದೇಶಗಳ ಸಾರುವ ವಿಶೇಷ ಪರ್ವವಾಗಿ ಹೊಸನಗರ ರಾಮಚಂದ್ರಾಪುರ ಮಠದ ರಾಮೋತ್ಸವ ನಡೆಯುತ್ತಾ ಬಂದಿದೆ. ಯುಗಾದಿಯ ಪಾಠದಿಂದ ಆರಂಭಗೊಂಡು ದಶಮಿಯವರೆಗೆ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನವಮಿಯ ದಿನದಂದು ಸಂಪನ್ನಗೊಳ್ಳುವ ಶ್ರೀಮನ್ ಮಹಾರಥೋತ್ಸವ ಇಲ್ಲಿ ವಿಶೇಷ. ಬುಧವಾರ ವಾರ್ಷಿಕ ಪದ್ಧತಿಯಂತೆ ಧಾರ್ಮಿಕ ವಿಧಿವಿಧಾನಗಳ ನಡೆದು ಮಧ್ಯಾಹ್ನ 12:30ಕ್ಕೆ ಶ್ರೀರಾಮದೇವರ ರಥಾರೋಹಣ ಕಾರ್ಯಕ್ರಮ ನಡೆಯಿತು. ಸೇರಿದ ಭಕ್ತಜನರು ಬಿಸಿಲಿನ ಲೆಕ್ಕಿಸದೆ ಹರುಷದಿಂದ ರಥ ಎಳೆದು ಧನ್ಯತಾ ಭಾವ ಅನುಭವಿಸಿದರು. ರಾಜ್ಯದ ವಿವಿಧ ಕಡೆಗಳಿಂದ ಮಠದ ಭಕ್ತರು ಆಗಮಿಸಿದರು ಹಾಗೂ ತಾಲೂಕಿನ ವಿವಿಧ ಜಾತಿ ಜನಾಂಗದ ಮುಖಂಡರು ಭಾಗವಹಿಸಿ ಪೂಜೆ ನೆರವೇರಿಸಿದರು. ಇದಲ್ಲದೆ ಕ್ರೋಧಿನಾಮ ಸಂವತ್ಸರ ರಾಮೋತ್ಸವದಲ್ಲಿ ಈ ಬಾರಿ ಆಯೋಜನೆ ಮಾಡಿದ್ದ ಸೀತಾ ಕಲ್ಯಾಣೋತ್ಸವ ವಿಶೇಷತೆಯಲ್ಲಿ ವಿಶೇಷವಾಗಿತ್ತು. ರಾಮನ ದಿಬ್ಬಣ ಮತ್ತು ಸೀತಾ ದಿಬ್ಬಣಿಗರಾಗಿ ಎರಡೂ ಕಡೆಯಲ್ಲಿ ನೂರಾರು ದಂಪತಿಗಳು ಸಾಂಪ್ರದಾಯಿಕ ವೇಷದೊಂದಿಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಕಳೆಗಟ್ಟಿದ್ದು ಒಂದು ಕಡೆಯಾದರೆ, ಹಿಂದೆ ಸೀತಾರಾಮರ ವಿವಾಹ ಸಂದರ್ಭದ ವಿಶೇಷತೆ ರೀತಿಯಲ್ಲಿ ಸವಸ್ಸ ಗೋದಾನವೂ ಸೇರಿದಂತೆ ಆಭರಣ ಸೇವಾದಾನಗಳು ನಡೆಯಿತು. ಕ್ಷೇತ್ರಾಣಿ ಸಹಸಾಹಮಿಂದ್ರ ಕೃಣ್ವಾನೋ ಅನ್ಯಾಗುಂ ಅಧರಾನ್ ಗೋದಾನವನ್ನ ಈಗ ನೆರವೇರಿಸಲಾಗಿದೆ.
ಇನ್ನು ರಾತ್ರಿ ನಡೆದ ರಾಮಲೀಲಾ ರಾವಣ ದಹನ ಕಾರ್ಯಕ್ರಮ ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು. ಈ ಕಾರ್ಯಕ್ರಮ ಉತ್ತರ ಭಾರತದಲ್ಲಿ ಗಮನಿಸಬಹುದಾದರೂ ದಕ್ಷಿಣ ಭಾರತದಲ್ಲಿ ರಾಮಚಂದ್ರಪುರ ಮಠದಲ್ಲಿ ಮಾತ್ರ ನೋಡಲು ಸಾಧ್ಯ. ಇದಕ್ಕೂ ಮುನ್ನ ಬೆಳಗ್ಗೆ ರಾಮ ಜನ್ಮೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿತ್ತು. ಇನ್ನು ಈ ಬಾರಿಯ ಸೀತಾ ಕಲ್ಯಾಣೋತ್ಸವದ ಕುರಿತು ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರು ತಮ್ಮ ಆಶೀರ್ವಾದದಲ್ಲಿ ನುಡಿದ ಮಾತುಗಳು ಇದು. ನಮ್ಮ ಪ್ರತಿಯೊಂದು ಕ್ರಿಯೆಯು ನಿಸರ್ಗದ ಮೇಲೆ, ಸಮಾಜದ ಮೇಲೆ ಪರಿಣಾಮ ಬೀರಲಿದೆ. ಅದು ಉಳಿತು ಮತ್ತು ಕಿಡುಕು ಎಂಬ ಪರಿಣಾಮ. ಹಿಂದೆ ರಾಮನ ಪ್ರತಿಯೊಂದು ಕ್ರಿಯೆಯು ಸೃಷ್ಟಿಗೆ ಉಳಿತು ಮಾಡುವಂತಿತ್ತು, ಅದೇ ರಾವಣನ ಕ್ರಿಯೆ ಕೆಡುಕು ಮಾಡುತ್ತಿತ್ತು. ಇದರ ಅರ್ಥ, ಈ ಜಗತ್ತಿನಲ್ಲಿ ನನ್ನಿಷ್ಟದಂತೆ ನಾನು ನಡೆದರೇನು ಎಂದು ಯಾರೂ ಭಾವಿಸಬಾರದು, ಪ್ರಶ್ನಿಸಬಾರದು. ನನ್ನಿಷ್ಟ ಎನ್ನುವುದು ಸುತ್ತಲ ವಾತಾವರಣದ ಮೇಲೆ ಪರಿಣಾಮ ಬೀರಲಿದೆ. ಅದು ಉಳಿತಾಗಿರಬೇಕು ಎಂದಾದರೆ ರಾಮನ ಕ್ರಿಯೆಯನ್ನು ಅನುಸರಿಸಬೇಕು ಎಂದರು. ಇಂದು ಮಾಡುವ ರಾಮೋತ್ಸವದಿಂದಾಗಲಿ ಸೀತಾ ಕಲ್ಯಾಣೋತ್ಸವದಿಂದಾಗಲಿ ಪ್ರಯೋಜನವೇನು ಎಂದು ಪ್ರಶ್ನಿಸುವರೂ ಕೂಡ ಇರಬಹುದು. ಆದರೆ ರಾಮರಾಜ್ಯದ ಬರೀ ಕನಸು ಕಂಡರೆ ಸಾಲದು, ಅದು ಸಾಕಾರಗೊಳ್ಳಲು ನಾವು ಕೂಡ ಸಂಸ್ಕಾರಯುತವಾಗಿರಬೇಕು. ಅಂತಹ ಸಂಸ್ಕಾರ ಸಿಗಬೇಕಾದರೆ ಇಂತಹ ಕಾರ್ಯಗಳು ಜರುಗಬೇಕು. ಇಲ್ಲಿ ದಶರಥ ಜನಕರಾಜರ ಮನಸ್ಥಿತಿ ಹೃದಯದೊಳಗೆ ಬಂದರೆ ಮನೆಯಲ್ಲಿ ನಮ್ಮ ಮಕ್ಕಳು ರಾಮ ಲಕ್ಷ್ಮಣರಾಗುತ್ತಾರೆ. ನಾವೇ ಸಿದ್ಧರಾಗದಿದ್ದರೆ ಮುಂದಿನ ಪೀಳಿಗೆಯಲ್ಲಿ ಸಂಸ್ಕಾರ ಸದ್ಗುಣ ಸಂಪನ್ನತೆಯನ್ನು ಹೇಗೆ ನಿರೀಕ್ಷಿಸಲು ಸಾಧ್ಯ? ಅದು ಸಾಧ್ಯವಾಗಿಸಲು ಹಿರಿಯರಾದ ನಾವು ಶುದ್ಧ ಮನಸ್ಸಿನಿಂದ ಇಂತಹ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಂದೇಶ ನೀಡಿದರು. ಅನೇಕ ಸಂಗತಿಗಳನ್ನು ವೈಯಕ್ತಿಕ ಅಂತ ಭಾವಿಸ್ತೇವೆ. ನಮ್ಮಿಷ್ಟದಂತೆ ಮಾಡುವಂಥದ್ದು ನಮ್ಮ ವೈಯಕ್ತಿಕ ಸಾರ್ವಜನಿಕ ಅಂತ ವಿಭಾಗ ಮಾಡ್ತೇವೆ. ಆದರೆ ಈ ವಿಭಾಗ ಸೃಷ್ಟಿಯಲ್ಲಿ ಇಲ್ಲ. ನಾವು ವೈಯಕ್ತಿಕ ಅಂತ ಮಾಡುವಂಥದ್ದು ಕೂಡ ಸೃಷ್ಟಿಯ ಮೇಲೆ ಪರಿಣಾಮ ಆಗೋದಿತ್ತು. ನಮ್ಮ ಪ್ರತಿಯೊಂದು ಕ್ರಿಯೆಯ ಪರಿಣಾಮ ಪ್ರಪಂಚದ ಮೇಲೆ ಇದೆ. ಹಾಗಾಗಿ ವೈಯಕ್ತಿಕ ಅನಿಷ್ಟ ಎಂಬುದಾಗಿ ಮನಸ್ಸಿಗೆ ಬಂದಂತೆ ವ್ಯವಹಾರ ಮಾಡುವುದನ್ನು ಪ್ರಕೃತಿ ಒಪ್ಪುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆ, ರಾವಣ ಹುಟ್ಟಿಲ್ಲ, ಅವನು ವೈಯಕ್ತಿಕ ಹೋದವರು. ರಾವಣ ಹುಟ್ಟಿಲ್ಲ, ಕುಂಭಕರ್ಣ ಹುಟ್ಟಿಲ್ಲ. ಆದರೆ ಪರಿಣಾಮ ಪ್ರಪಂಚದ ಮೇಲಾಗಿದೆ, ಇಡೀ ಪ್ರಪಂಚದ ಮೇಲೆ, 14 ಲೋಕಗಳ ಮೇಲಾಗಿದೆ. ಹಾಗೆಯೇ ರಾಮ ಹುಟ್ಟಿದ, ಅದರ ಪರಿಣಾಮ ರಾಮನ ವಿವಾಹವಾಯಿತು, ಅದರ ಪರಿಣಾಮ ಪ್ರಪಂಚದ ಮೇಲೆಲ್ಲ ಆಗಿದೆ. ಹೀಗಾಗಿ ನಾವು ಜವಾಬ್ದಾರಿಯಿಂದ ವರ್ತಿಸಬೇಕು. ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ
ನಿಸರ್ಗದ ಮೇಲೆ, ಸಮಾಜದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ನಮ್ಮಿಂದ ವಾತಾವರಣ ಕೆಡಬಾರದು, ನಮ್ಮಿಂದ ಊರು ಹಾಳಾಗಬಾರ್ದು, ನಮ್ಮಿಂದ ನಾವಿದುವಲ್ಲಿ ಸುತ್ತಮುತ್ತ ಪರಿಮಳ ಬೀರುವಂತೆ ಇರಬೇಕು, ಜನರ ಕಣ್ಣು ಶುದ್ಧವಾಗುವಂತೆ, ಮನಸ್ಸು ತಂಪಾಗುವಂತೆ ಇರಬೇಕು. ಹಾಗೆ ನಾವು ಏನು ಮಾಡಬೇಕು, ಅದಕ್ಕೆ ಮುಹೂರ್ತಗಳಿರುತ್ತೆ. ಒಳ್ಳೆಯದಕ್ಕೂ ಮುಹೂರ್ತ ಇದೆ, ಕೆಟ್ಟದಕ್ಕೂ ಕೂಡ ಮುಹೂರ್ತ ಇದೆ. ಆ ದಿನಗಳು, ಆ ಸಮಯ ತುಂಬ ಮುಖ್ಯ. ಹುಟ್ಟಿ ಬರುವುದು ಅಯೋಧ್ಯೆಯ ಕೋಸರದಲ್ಲಿ ಅಲ್ಲ, ನಮ್ಮ ಪ್ರಕೃತಿಯಲ್ಲಿ, ನಮ್ಮ ಅಂತರಂಗದಲ್ಲಿ ರಾನಾವತಾರಾಗ್ತಕ್ಕಂಥ ಒಂದು ಸುಖಾಲ ಇದು ಅಂತ. ಹಾಗಾಗಿ ನಮ್ಮ ಕಣ್ಣು ಕಿವಿಗಳು ತೆರೆದು ಆ ಕಡೆಗೆ ಅಭಿಮುಖವಾಗಿದ್ದರೆ, ನಾವು ಚಂಚಲರಾಗದೇ ಇದ್ದರೆ ಈ ಸಮಯದಲ್ಲಿ ನಮಗೊಂದಿಷ್ಟು ಏಕಾಗ್ರತೆ, ಒಳ್ಳೆ ಮನಸ್ಸು ಇದ್ದರೆ, ಅಥವಾ ನೀವು ಶರಾವತಿ ತೀರಕ್ಕೆ, ರಾಮಚಂದ್ರಾಪುರ ಮಠಕ್ಕೆ, ರಾಮನ ಸನ್ನಿಧಿಗೆ ಬಂದರೆ, ಈ ರಥೋತ್ಸವದಲ್ಲಿ, ಜನ್ಮೋತ್ಸವದಲ್ಲಿ, ಕಲ್ಯಾಣೋತ್ಸವದಲ್ಲಿ ನೀವು ಭಾಗಿಯಾದರೆ, ಇಂಥ ಒಂದು ಪುಣ್ಯ ಕಾರ್ಯ, ಪುಣ್ಯ ವಾತಾವರಣದಲ್ಲಿ ಇದ್ದರೆ ಹೃದಯ ತೆರೆದುಕೊಳ್ಳುವಂಥದ್ದು, ಆಗ ಅಲ್ಲಿ ರಾಮನ ಆವಿರ್ಭಾವ ಆಗುವಂಥದ್ದು, ನಮ್ಮ ಬದುಕು ರಾಮರಾಜ್ಯ ಆಗುವಂಥದ್ದು. ಹಾಗಾಗಿ ಈ ಸುಕಾಲವನ್ನು ನಾವು ಸರಿಯಾಗಿ ಬಳಕೆ ಮಾಡಬೇಕು, ಸದುಪಯೋಗ ಮಾಡಬೇಕು. ರಾಮನವಮಿಯಾಗಿ ನಾನು ಅದನ್ನು ಆಚರಣೆ ಮಾಡಬೇಕು. ಹಾಗಾಗಿ ನಮ್ಮಲ್ಲಿ ಈ ಹಬ್ಬ ಹರಿದಿನಗಳ ಆಚರಣೆಯ ಪದ್ಧತಿ ತಂದಿದ್ದು. ಆ ದಿವಸ ಅದು ಇದು ಏನೋ ಮಾಡ್ತಾ ಇರಬೇಡ, ಅದ್ರ ಬದಲು ರಾಮಧ್ಯಾನದಲ್ಲಿ ಮುಳುಗು, ರಾಮಕಥೆಯನ್ನು ಅನುಸಂಧಾನ ಮಾಡು, ರಾಮನ ನೆನಪು ಮಾಡು, ರಾಮನ ದಿವ್ಯ ಸಾನ್ನಿಧ್ಯ ಇರ್ತಕ್ಕಂಥ ಸ್ಥಾನಗಳಿಗೆ ಹೋಗುವುದು. ಈ ಒಂದು ಪದ್ಧತಿ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಸುಕಾಲ ರಾಮನವಮಿ ಎಂಬಂಥ ಒಂದು ಪ್ರತಿ ವರ್ಷ ಬರುವ ಮಹಾಮುಹೂರ್ತ ಅತ್ಯಂತ ಮಂಗಲ ಮುಹೂರ್ತ. ಈ ಮಂಗಲ ಮುಹೂರ್ತದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ, ಶುಭ ಕಾರ್ಯವನ್ನು ಮಾಡೋಣ. ಅದು ನಮ್ಮ ಜೀವನಕ್ಕೆ ಬುದ್ಧಿ ಆಗ್ತದೆ ಮಾತ್ರ ಅಲ್ಲ, ಪ್ರಪಂಚಕ್ಕೂ ಶುಭ ಆಗ್ಬೋದು, ಸಮಾಜಕ್ಕೂ ಒಳ್ಳೆಯದಾಗ್ಬೋದು. ಅದರಿಂದ ಅಂಥದ್ದನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಕಾಲ ಇರೋದು. ಹಾಗೆ ನಾವು ಆಗಲೇ ಹೇಳುದು, ರಾಮ ಹುಟ್ಟಿದ ಜಗತ್ತಿಗೆ ಮಂಗಲ ಆಯಿತು. ಒಂದು ಹೆಜ್ಜೆ ಮುಂದೆ ಹೋಗಿ ರಾಮನಿಗೆ ವಿವಾಹವಾಯಿತು, ಜಗತ್ ಕಲ್ಯಾಣವಾಯಿತು. ಕಲ್ಯಾಣದ ಶಬ್ದಕ್ಕೆ ಮದುವೆ ಅನ್ನೋ ಅರ್ಥ ಇಲ್ಲ, ಕಲ್ಯಾಣ ಅಂದ್ರೆ ಶುಭ ಅಂತ ಅಷ್ಟೇ ಅರ್ಥ, ಮಂಗಲ ಅಂತ.